ಇನ್ನ ಪುರಾತತ್ವ ಇಲಾಖೆ ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಹೆಂಗೆ ಪೂರ್ವಜರು ಇಟ್ಟಂತದ್ದು ಅಂತ ನಮ್ಮ 1962 ಆಕ್ಟ್ ಪ್ರಕಾರ ಭೂಮಿ ಇದ್ದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್. ಓಕೆ, 1962 ಆಕ್ಟ್ ಇದರಲ್ಲಿ ನಾವು ಜಿಲ್ಲಾಡಳಿತ ಎಂಡೋರ್ ಮಾಡ್ಕೊಂಡಿರ್ತೀವಿ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರ ಏನು ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನ್ ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ಅಂದ್ರೆ ಅದು ನಿಧಿನೇ ಸರ್. ನಿಧಿನೇ ಸರ್, ಅದು ನಿಧಿನೇ ಸರ್. ನಿನ್ನ ಪುರಾತತ್ವ ಇಲಾಖೆಯವರು ಈ ರೀತಿ ಯಾಕೆ ಹೇಳಿದ್ರು? ನನಗೆ ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ. ಇದು ನಿಧಿನೇ ಸರ್. ಅಧಿಕಾರಿ ಮಟ್ಟದೊಳಗೆ ಗೊಂದಲ ಮೂಡಿಸಿರ್ತಾರೆ, ಇದು ನಿಧಿನ ಅಥವಾ ಕುಟುಂಬದ ಸಂಪತ್ತು? ಆಕ್ಟ್ ನೋಡಿ ಸರ್, 1962 ಆಕ್ಟ್ ನೋಡಿ. ನಿಧಿನೇ ಸರ್. ಅಲ್ಲ ಸರ್, ಎಷ್ಟು ಅಡಿ ಒಳಗಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸರ್? ಭೂಮಿ ಇದ್ದ 1 ಅಡಿ ಕೆಳಗಡೆ, ಆಮೇಲೆ ಭೂಮಿಗೆ ಅಂಟಿಕೊಂಡಂತೆ ಅದು ಇದ್ರೂ ಸಾಕು, 10 ರೂಪಾಯಿ ಮೌಲ್ಯ ಇದ್ದಿದ್ರು ಅದು ಇದೆ ಸರ್, ಸರ್ಕಾರದ ಭೂಮಿಗೆ ಅಂಟಿದ್ರೆ ಮುಗಿದೈತಿ. ಇಷ್ಟೇ ಅಡಿ ಆಳ ಅಂತ ಏನಿಲ್ಲ. ಇಲ್ಲ ಸರ್, ಭೂಮಿಗೆ ಅಂಟಿದ್ರೆ ಸಾಕು, ಅದು ಸರ್ಕಾರ ಅಷ್ಟೇ. ಸರ್ಕಾರ. ಈಗ ಪುರಾತತ್ವ ಇಲಾಖೆ ಸ್ಟೇಟ್ಮೆಂಟ್ ಇದೆ, ಈಗ ಅವರು ಯಾಕೆ ಪ್ರಕಾರ ಹೇಳಿಲ್ಲ ಅಂತೀರಾ? ಈಗ ನೀವು 1962 ಆಕ್ಟ್ ಸರ್, ಅವ್ರದ್ದು ನಾನು ವರದಿ ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಯಾವ ಆಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ. ನನಗೆ ಬಂದೆ 1962 ನಮ್ದು ಏನ್ ಆಕ್ಟ್ ಇದೆ ಅದ್ರ ಪ್ರಕಾರ ಲೋಕಲ್ ಆಗಿ ಇದ್ ಮಾಡಿದಾರೆ. ಅದ್ರ ಪ್ರಕಾರ 1962 ಆಕ್ಟ್ ಪ್ರಕಾರ ಏನು ಮಾಡ್ಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನ ಅಮೂಲ್ಯ ವಸ್ತುನ ಅವರ ಅಧಿಕಾರಿಗಳು ಮತ್ತೆ ಈ ನಮ್ಮನಿ ಮಾತಾಡೋದಕ್ಕೆ ಈಗ ಮನಿ ಅವ್ರಿಗೆ ಗೊಂದಲ ಎಬ್ಬಿಸಿ ಹೋಗ್ತಾರಲ್ಲ ಸರ್. ಈಗ ಮುಂದೆ ನಿಮ್ಮ ಇಲಾಖೆಯ ಮುಂದಿನ ಇದು ನಿರ್ಧಾರ ಏನು ಸರ್? ಯಾವ ರೀತಿ ತನಿಖೆ ಆಗುತ್ತೆ, ಏನು ಸರ್? ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ. ಆ ಚಿನ್ನದ್ದು ಮನೆಯವ್ರದ್ದು ಏನು ಅವ್ರ ಪರಿಸ್ಥಿತಿ, ಮನಿ ಕಟ್ಕೊಳ್ಳೋದು ಹೆಂಗ, ಏನ್ ಮಾಡ್ತೀರಿ? ಅವ್ರಿಗೆ ಏನು ನಿಮ್ ಚಿನ್ನ ಅಂತ ನೀವು ತಗೊಂಡ್ ಹೋಗ್ರಿ, ಇದ್ರದ್ದೇನೆ ನೆಕ್ಸ್ಟ್ ನೋಡ್ತೀವಿ ಸರ್. ಈಗ ಪ್ರೊಸೆಸ್ ಮಾಡ್ತೀವಿ ಅದನ್ನ. ನಿಮ್ಮ ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನಿರುತ್ತೆ ಅಂತ ಸರ್? ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ. ಪರಿಹಾರ ಕೊಡ್ತೀವಿ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್. ಸರ್, ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲ, ಕೊಂಡಿಗೆ ಬಂದಿದ್ದೀನಿ. ಈಗ ಅದು ಕುಟುಂಬ ಈಗಾಗಲೇ ಸದ್ಯಕ್ಕೆ ಒಂದು ಆಸರೆ ಬೇಕು. ಈಗ ನೀವು ತನಿಖೆ ಎನ್ಕ್ವೈರಿ ಅವೆಲ್ಲ ಅಂದ್ರೆ ಈಗ ಬಹಳ ಟೈಮ್ ತಗೋಬಹುದು ಅಥವಾ ಶಾರ್ಟ್ ಟೈಮ್ ಅಲ್ಲಿ ಮುಗಿಯುತ್ತೆ. ಈಗ ಜಿಲ್ಲಾಡಳಿತ ಯಾವೊಬ್ರು ಅಧಿಕಾರಿಗಳು ಇಲ್ಲಿ ಬಂದು ಗ್ರಾಮದಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಯಾಕೆ ನಿನ್ನ ಅಧಿಕಾರಿ ಹಂಗೆ ಹೇಳೋದ್ರು, ಈಗ ಜನ ನಮ್ದಂತಾರೆ, ಅದಕ್ಕೆ ಹೌದು ಅಲ್ಲ ಅಂತ ಹೇಳೋರು ದಾರಿಲಿ ಅನಾಥ ಆಗ್ಬಿಟ್ಟದ ಜಿಲ್ಲೆ. ಜಿಲ್ಲಾಧಿಕಾರಿಗಳು ಅದರ ಗೊತ್ತಿಲ್ಲ. ಮತ್ತೆ ಈ ತರ ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಹೇಳ್ಬೇಕಲ್ಲ, ಏನು ಮಾಡಿಲ್ಲ. ಪರಿಹಾರ ಕೊಡೋದಲ್ಲ, ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಸೂಕ್ತ ಸಮಯದಲ್ಲಿ ಅಧಿಕೃತವಾಗಿ ಎಲ್ಲಿ ಪ್ರಾಮಾಣಿಕವಾಗಿ ಒಪ್ಪಿಸಂತ ವ್ಯಕ್ತಿಗೆ ಇಂತಿಷ್ಟು ಪಾಲು ಕೊಡ್ಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ. ಆ ಪ್ರಕಾರ ಅವ್ರಿಗೆ ಏನಾದ್ರೂ ಸಲ್ಲುತ್ತಾ ಸರ್? ಹೌದು ಸರ್. ರೂಲ್ಸ್ ಯಾವ ರೀತಿ ಜಿಲ್ಲಾಡಳಿತ ಅದರಲ್ಲಿ ಗೊತ್ತಿಲ್ಲ. ಯಾಕಂದ್ರೆ 3 ದಿನ ಗೊಂದಲ ಗೊಂದಲ ನಿವಾರಣೆ ಮಾಡಲಿಲ್ಲ. ಮತ್ತೆ ಏನಂತ ಕುಟುಂಬದ ಸ್ಥಿತಿ ಏನು ಚರ್ಚೆ ಮಾಡ್ತೀರಿ, ಓಕೆ. ಈಗ ಇವ್ರಿಗೆ ಮುಂದೆ ಈ ಕಾಮಗಾರಿನ ಕಂಟಿನ್ಯೂ ಮಾಡಕ್ ಅವಕಾಶ ಸರ್? ಕಂಟಿನ್ಯೂ ಆಗುತ್ತೆ. ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಾರೆ. ಮತ್ತೆ ಇನ್ನೊಂದಿಷ್ಟು ಊಹಾಪೋಹ ಇತ್ತು, ಏನೋ ಸ್ವಲ್ಪ ಇಲ್ಲೇ ಮನೆ ನಿಧಿ ಇದೆ ಅಥವಾ ಇನ್ನೂ ಪರಿಶೀಲನೆ ಮಾಡ್ಬೇಕಂತ ನಿನ್ನೆ ಅಧಿಕಾರಿಗಳು ಹೇಳಿದ್ರು. ಈಗ ಪರಿಶೀಲನೆ ಮಾಡ್ತಿರೋ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತೀರೋ? ನೋಡ್ತೀವಿ ಸರ್, ಪರಿಶೀಲನೆ ಮಾಡ್ತೀವಿ. ಬಟ್ ಅವ್ರಿಗಂತ ಯಾವ್ದು ತೊಂದರೆ ಕೊಡೋದಿಲ್ಲ ಸರ್, ನಾವು ಮಾಡ್ತೀವಿ. ಕುಟುಂಬಕ್ಕೆ 5ನೇ 1 ಭಾಗ ಕೊಡೋದಾದ್ರೆ ಅದನ್ನೇನು ಹಣದ ರೂಪದಲ್ಲಿ ಕೊಡ್ತಿರೋ ಅಥವಾ ಚೆಕ್ ರೂಪದಲ್ಲಿ ಕೊಡ್ತಿರೋ ಅಥವಾ ಬಂಗಾರದ ಆಭರಣಗಳ ರೂಪದಲ್ಲಿ ಕೊಡ್ತಿರೋ? ಅದನ್ನ ಚೆಕ್ ಮಾಡ್ತೀನಿ ಸರ್, ಪರಿಶೀಲನೆ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಮೌಲ್ಯ ನಿಗದಿ ಆದ ನಂತರ ನಿಯಮ ಏನ್ ಹೇಳ್ತದೆ ಸರ್? ಈಗ ಸಿಕ್ಕಂತ ಆಭರಣದಲ್ಲಿ ಆಭರಣನೇ ಪಾಲು ಕೊಡ್ಬೇಕಂತದ್ದು, ಅದಕ್ಕೆ ಪರಿಹಾರ ಹಣಕಾಸಿನ ರೂಪದಲ್ಲಿ ಪರಿಹಾರ ಕೊಡ್ಬೇಕಂತಿದ್ದೀವಿ ಹಣಕಾಸಿನ ನಿಯಮದಲ್ಲಿ. ಹಣಕಾಸಿನ
ಹಣಕಾಸು ರೂಪದಲ್ಲಿ ಕೊಡ್ಬೇಕಂತ ಹೇಳಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸರ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತೀರಿ 1 ಭಾಗ ಸರ್ 5ರ 1 ಭಾಗ ಓಕೆ ಸರ್ ಥ್ಯಾಂಕ್ ಯು